ಕೆಲವು ವರ್ಷಗಳಿಂದ ನಾನು ಏಕಾಂಗಿ ಆಗಿದ್ದೀನಿ ಸರ್. ಮತ್ತೆ ನಿಮ್ ಹೆಂಡತಿ ಇದಾರೆ ಅಂತ ಹೇಳಿದ್ರಲ್ರಿ? 4 ವರ್ಷದ ಕೆಳಗೆ ಮದ್ವೆ ಆಗಿದ್ದ ಹುಡುಗಿ. ಮದುವೆ ಆಗಿ 2 ವಾರಕ್ಕೆ ಆಕ್ಸಿಡೆಂಟ್ ಆಗಿ ಬ್ಯಾಕ್ ಇಂಜುರಿ ಆದ್ಮೇಲೆ ಈಗ ಬೆಡ್ ರಿಡನ್ ಆಗಿದ್ದಾಳೆ ಸರ್. ನನ್ನಿಂದ ನಿಂಗೆ ತುಂಬಾ ತೊಂದರೆ ಆಗೋಯ್ತಲ್ಲ ನಂದ, ಲೈಫ್ ಲಾಂಗು. ಈ ರೀತಿ ತೊಂದರೆ ಆಗುತ್ತೆ ಅಂತ ಯಾವತ್ತೂ ಮಾತಾಡಕ್ ಹೋಗ್ಬೇಡ. ಲೈಫ್ ಲಾಂಗ್. ಜೀವನದಲ್ಲಿ ಎಷ್ಟೇ ಕಷ್ಟ ಆದ್ರೂ ಅಷ್ಟೇ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಅನ್ನೋ ನಂಬಿಕೆ ನನಗಿದೆ. ಆ ನಂಬಿಕೆ ನಿನಗಿದೆ ತಾನೆ? ಅಡುಗೆ, ಮನೆ ಕೆಲಸ ಎಲ್ಲ ನಾನೇ ಮಾಡ್ತೀನಿ ಮತ್ತು ಆಫೀಸ್ಗೂ ಹೋಗ್ತೀನಿ. ಮನೆಯಲ್ಲಿ ನನ್ನ ಅನುಭವ ಇದ್ರು ಹೊರ ಪ್ರಪಂಚಕ್ಕೆ ನಾನು ಮತ್ತೊಬ್ಬ ಕಾಮನ್ ಮ್ಯಾನ್ ಆಗಿ ಹೋಗ್ತೀನಿ. ಆಕ್ಸಿಡೆಂಟ್ ಆದಾಗಿಂದ ನಾನು ಗಾಡಿ ಓಡಿಸೋದನ್ನ ಬಿಟ್ಟಿದ್ದೀನಿ. ಪ್ರತಿಯೊಬ್ಬರ ಹಾಗೆ ನನ್ನ ಕೆಲಸ ಶುರುವಾಗೋದು ನನ್ನ ಆಫೀಸಿಂದಾನೆ. ನೋಡಿ ನಂದಕಿಶೋರ್, ನಾನು ನಿಮ್ಮನ್ನ ಇನ್ವೆಸ್ಟಿಗೇಟ್ ಮಾಡಕ್ ಬಂದಿಲ್ಲ. ಜಸ್ಟ್ ಸಣ್ಣ ಎನ್ಕ್ವೈರಿ ಅಷ್ಟೆ. ಕೆಲವು ದಿನಗಳ ಕೆಳಗೆ ಒಂದು ಘಟನೆ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತಾ ನಮ್ಮ ಪೊಲೀಸ್ ಟೀಮು ಚಿಕ್ಕಪೇಟೆಲಿರೋ ಒಂದು ಲಾಡ್ಜ್ಗೆ ಹೋಗಿತ್ತು. ಅಲ್ಲಿ ಸುಳುಗಳನ್ನ ಹುಡ್ಕೊಂಡು ಹೋಗಿದ್ದು ನಮ್ಮ ಟೀಮ್ಗೆ ಡ್ರಾಯರ್ ಅಲ್ಲಿ ಸಾಕಷ್ಟು ಎನ್ವೆಲಪ್ಗಳು ಸಿಕ್ಕಿವೆ. ಆ ಎಲ್ಲ ಎನ್ವೆಲಪ್ಸ್ ಅಲ್ಲೂ RR ಫೋಟೋಗಳಿವೆ, ಗಂಡಸರು ಫೋಟೋಗಳು. ಸಮ್ ಹ್ಯಾವಿಂಗ್ ಸೆಕ್ಸ್, ಸಮ್ ಅಬೌಟ್ ಟು ಹ್ಯಾವ್ ಸೆಕ್ಸ್. ಆ ಎಲ್ಲ ಗಂಡಸರುಗಳ ಜೊತೆ ಇರೋದು ಒಬ್ಳೆ. ನಮ್ಮ ಫೈಲ್ಸ್ ಪ್ರಕಾರ ಅವಳೊಬ್ಳು ಕನ್ವಿಕ್ಟೆಡ್ ಹನಿ ಟ್ರ್ಯಾಪ್. ಆ ಎಲ್ಲ ಫೋಟೋಸ್ ಹಿಂದೆ ಗಂಡಸರ ಅಡ್ರೆಸ್ಸು ಮತ್ತೆ ಹೆಸರು ಬರ್ತಿದೆ. ಆ ಒಂದು ಎನ್ವೆಲಪ್ ಅಲ್ಲಿ ನಿಮ್ ಫೋಟೋಸು ಸಿಕ್ಕಿವೆ. ಸೊ ಹೇಳಿ, ನಿಮಗೆ ಪಾರ್ಸಲ್ ಅಲ್ಲಿ ಅಥವಾ ಕೊರಿಯರ್ ಅಲ್ಲಿ ಯಾವ್ದಾರ ಎನ್ವೆಲಪ್ಸ್ ಬಂದಿದ್ಯಾ? ಸರ್, ಕೊರಿಯರ್ ಸರ್. ಇಲ್ಲ ಸರ್, ಅಂಥದ್ದೇನು ಬಂದಿಲ್ಲ. ಇರೋದನ್ನ ಹೇಳ್ಬಿಡ್ತೀನಿ ಸರ್. ಈಗ ನಾನು ನಿಮ್ಗೆ ಹೇಳ್ತಿರೋ ವಿಷಯ ಯಾರಿಗೂ ಗೊತ್ತಾಗದೇ ಇರಲಿ ಸರ್. ಇದು ನಾನು ನಿಮ್ಗೆ ಹೇಳ್ತಿರೋ ಕತೆ ಜೊತೆಗೆ ನಾನು ನಿಮ್ಗೆ ಒಪ್ಪಿಸ್ತಿರೋ ಒಂದು ವರದಿ ಅಂತ ಅಂದ್ಕೊಳ್ಳಿ ಸರ್. ಡೋಂಟ್ ವರಿ, ನೀವು ಲಾ ಬ್ರೇಕ್ ಮಾಡದೇ ಇರೋವರೆಗೂ ಅದು ನಿಮ್ಮ ಪರ್ಸ್ನಲ್ ವಿಷಯ. ನನಗೆ ನಿಮ್ಮ ಪರ್ಸ್ನಲ್ ವಿಷಯದ ಬಗ್ಗೆ ಯಾವುದೇ ಆಸಕ್ತಿ ಇಲ್ಲ. ಕೆಲವು ಕನ್ಸರ್ನ್ಗಳನ್ನ ಕ್ಲಿಯರ್ ಮಾಡ್ಕೊಬೇಕಾಗಿದೆ. ಹೇಳಿ ನಂದಕಿಶೋರ್, ನೀವು ಈ ಜಾಲಕ್ಕೆ ಹೇಗೆ ಸಿಕ್ಕಾಕೊಂಡ್ರಿ? ಪ್ರೀತಿ ಇಲ್ಲದೆ ಒಂದು ಹುಡುಗಿ ಜೊತೆ ಮಲ್ಕೊಂಡ್ರೆ ಆ ಅನುಭವಕ್ಕೆ ಅರ್ಥ ಇರೋದಿಲ್ವಂತೆ. ಆದ್ರೆ ಕೆಲವೊಮ್ಮೆ ಅರ್ಥ ಇಲ್ದಿರೋ ಅನುಭವನ ಮೀರಿ ಸುಖ ಇರುತ್ತೆ. ಆ ಸುಖ ಪ್ರತಿಯೊಬ್ಬನಿಗೂ ಬೇಕೇ ಬೇಕಲ್ವಾ ಸರ್? ಅವತ್ತಿನ ದಿನ ನಾನು ಮಾಡ್ತಿದ್ದಿದ್ದು ಸರಿನೋ ತಪ್ಪೋ ನನಗೆ ಗೊತ್ತಾಗ್ಲಿಲ್ಲ. ನಾನು ಕಂಪ್ಲೀಟ್ ಆಗಿ ಬ್ಲ್ಯಾಂಕ್ ಆಗೋಗಿದ್ದೆ. ಭಯ ಇತ್ತು, ಆತಂಕಗಳಿದ್ವು ಸರ್. ಅಲ್ಲಿದ್ದಂತ ಒಂದು ಹುಡುಗಿನ ಸೆಲೆಕ್ಟ್ ಮಾಡಿ ಆ ವೆಬ್ಸೈಟ್ ಕೇಳಿದಾಗೆ ನನ್ನ ಹೆಸರು ಕೊಡೋ ಬದಲು ಸಂಜಯ್ ರಾಜ್ ಅಂತ ಬೇರೆ ಹೆಸರು ಕೊಟ್ಟು, ನಂತರ ಒಂದು ಇಮೇಲ್ ಅಡ್ರೆಸ್ನ ಕ್ರಿಯೇಟ್ ಮಾಡಿ ಆ ಇಮೇಲ್ ಅಡ್ರೆಸ್ ಕೊಟ್ಟು ಅದಾದ್ಮೇಲೆ ಆ ಹುಡುಗಿನ ಕಾಂಟ್ಯಾಕ್ಟ್ ಮಾಡಿದೆ ಸರ್. ಇದು ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಮೊದಲು ಪತ್ತೆ ಆಗಿತ್ತು. ಅವರು ಫಸ್ಟ್ ಅಡ್ವರ್ಟೈಸ್ಮೆಂಟ್ ಹಾಕಿ ಕಾಂಟ್ಯಾಕ್ಟ್ನ ತಗೋತಾರೆ. ಆಮೇಲೆ ಅವ್ರ ಜಾಲದಲ್ಲಿ ಸಿಕ್ಕಾಕ್ಸ್ಕೊಂಡು ಬ್ಲ್ಯಾಕ್ ಮೇಲ್ ಟ್ರ್ಯಾಪ್ ಶುರು ಮಾಡ್ತಾರೆ. ನಿಮ್ಗೆ ಯಾವ್ದಾರ ಕಾಲ್ಸ್ ಬಂದಿದ್ಯಾ ದುಡ್ಡುಗೋಸ್ಕರ? ಹಲೋ, ಹಾ, ನಂದ್ ಕಿಶೋರ್ ಅಥವಾ ನಿನ್ ಡೂಪ್ಲಿಕೇಟ್ ಹೆಸರು ಸಂಜಯ್ ರಾಜ್ ಅಂತ ಕರೀಲಾ? ಯಾರು 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 ಮಾತಾಡ್ತಿರೋದು? ಹೆಸರಲ್ಲೇನಿದೆ ಗೆಳೆಯ? ತುಂಬಾ ತುಂಟ ಆಗಿದೆ ಅಲ್ವಾ ನೀನು? ನನ್ನ ಸಣ್ಣ ಗಿಫ್ಟ್ ಸಿಕ್ತಾ ನಿಂಗೆ? ಸಿಕ್ಕಿದೆ. ಅದೇ ಗಿಫ್ಟ್ ನಿನ್ ಮ್ಯಾನೇಜರ್ಗೆ ಕಳ್ಸಿದ್ರೆ ಹೇಗಿರತ್ತೆ? ಅಲ್ಲ ನೀನ್ ಆಡ್ತಿಲ್ಲ ಬ್ಯಾಡ್ಮಿಂಟನ್ ಕ್ಲಬ್ಬು, ಅಲ್ಲಿ ಕಳ್ಸಿದ್ರೆ ಹೆಂಗಿರತ್ತೆ? ನಿನ್ನ ಹೆಂಡತಿ ಕಳ್ಸಿದ್ರೆ ಹೆಂಗಿರತ್ತೆ? ನಿಜ, ನಿನ್ ಜಾಕೆಟ್ ಅಲ್ಲಿ ತುಂಬಾ ವಿಚಾರಗಳನ್ನ ತುಂಬಿಸ್ಕೊಂಡು ಓಡಾಡ್ತೀಯ ಅಲ್ವಾ ನೀನು? ನಿಜ ಹೇಳನಂದ, ಏನಾಯ್ತು? ಏನಾಗುತ್ತೆ? ಏನೂ ಆಗೋದಿಲ್ಲ. ನೀನಿಂದ ಏನೋ ಮುಚ್ಚಿಡ್ತಿದ್ಯಾ? ಒಬ್ಬೊಬ್ನೇ ಟೆನ್ಷನಲ್ಲಿ ಇರ್ತೀಯಾ, ಫೋನಲ್ಲಿ ಮಾತಾಡ್ತಿರ್ತೀಯಾ, ಕಿರ್ಚಾಡ್ತಿರ್ತೀಯಾ? ನಿಜ ಹೇಳು, ಏನ್ ನಡೆಸ್ತಿದ್ಯಾ? ನಮ್ಮ ಫ್ಯಾಮಿಲಿಗೆ ಸಮಸ್ಯೆ ತರುವಂತ ವಿಷಯ ನಾನು ಹಿಂದೆನೂ ಮಾಡಿಲ್ಲ, ಮುಂದೆನೂ ಮಾಡಕ್ ಹೋಗೋದಿಲ್ಲ. ಅದ್ ನಿನ್ಗೂ ಚೆನ್ನಾಗಿ ಗೊತ್ತು. ಏನೂ ಆಗೋದಿಲ್ಲ, ನೀನ್ ಧೈರ್ಯವಾಗಿರಷ್ಟೇ. ಹಲೋ ಹಲೋ, ಜೂಲಿಯಟ್ ಫರ್ನಾಂಡಿಸ್ ಮಾತಾಡ್ತಿರೋದು? ಹೌದು. ನೀವ್ಯಾರು ಮಾತಾಡ್ತಾ ಇರೋದು? ಸಂಜಯ್ ರಾಜ್ ಮಾತಾಡ್ತಿರೋದು. ಅದು ವೆಬ್ಸೈಟ್ ಅಲ್ಲಿ ನಿಮ್ಮ ಅಡ್ರೆಸ್ ಮತ್ತೆ ಫೋನ್ ನಂಬರ್ ಸಿಕ್ತು, ಅದಕ್ಕೆ ಕಾಲ್ ಮಾಡಿದೆ. ಹೋ ಎಸ್ ಡಾರ್ಲಿಂಗ್, ನನ್ನ ನೋಡ್ಬೇಕಲ್ವಾ ನೀವು? ಹೇಳಿ, ಯಾವಾಗ ಭೇಟಿ ಆಗೋಣ? ಇವತ್ತು ಸಂಜೆ?
ಸಂಜೆ ಬೇಡ, ನಾಳೆ ಮಧ್ಯಾಹ್ನ ಸಿಗ್ತೀನಿ. ಓಕೆ, ಸೂಪರ್. ಬರ್ತಾ ನನಗೊಂದು ಸ್ಮಾಲ್ ಗಿಫ್ಟ್ ತರಬೇಕು. 2,000 ರೂಪಾಯಿ. ಹಾ, ತರ್ತೀನಿ. ಹಾಯ್, ಬನ್ನಿ. ನಾನು ಕೇಳಿದ ಗಿಫ್ಟ್ ತಗೊಂಬಂದಿದ್ದೀರಾ? ಹಾ, ತಗೊಂಡು ಬಂದಿದ್ದೀನಿ. ಖುಷಿ ಆಯ್ತು ನಿಮ್ಮನ್ನು ನೋಡಿ. ರೂಮ್ ಕಾಯ್ತಾ ಇದೆ, ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಸಂಜಯ್ ರಾಜ್. ಸೊ ನಿಮ್ಮನ್ನಿನ್ನ ಬ್ಲ್ಯಾಕ್ ಮೇಲ್ ಶುರು ಮಾಡಿಲ್ಲ ಹಾಗಾರೆ? ಬ್ಲ್ಯಾಕ್ ಮೇಲ್ ಇಲ್ಲ ಸರ್. ಬಹುಶಃ ಅವ್ರು ಇನ್ನೂ ನನ್ನವರೆಗೂ ಬಂದಿಲ್ಲ ಅನ್ಸುತ್ತೆ. ಅಂದ್ರೆ ಇವರೆಲ್ಲ ಬೇರೆಯವ್ರನ್ನೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಂದಂಗಾಯ್ತು. ಅಫ್ಕೋರ್ಸ್ ತುಂಬಾ ಜನನ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಇವಾಗಲೇ ಯಾರು ದುಡ್ಡು ಕೊಟ್ಟಿದ್ದಾರೆ ಬ್ಲ್ಯಾಕ್ ಮೇಲ್ ಒಳಗಾಗಿ ಇಷ್ಟೊತ್ತಿಗಾಗಲೇ ಗೊತ್ತಾಗಿರುತ್ತೆ ನಮ್ಮ ಕೊಲೀಗ್ಸ್ಗೆ ಇನ್ವೆಸ್ಟಿಗೇಷನ್ ಮೂಲಕ. ಅಂದ್ರೆ ಯಾರು ದುಡ್ಡು ಕೊಟ್ಟಿದ್ದಾರೆ, ಯಾರು ದುಡ್ಡು ಕೊಟ್ಟಿಲ್ಲ ಅನ್ನೋದನ್ನ ಹೇಗ್ ಸರ್ ಕಂಡು ಹಿಡಿತೀರಾ? ಈಗ ಯಾರನ್ನೋ ಬ್ಲ್ಯಾಕ್ ಮೇಲ್ ಮಾಡಿರ್ಬೋದು, ಅವ್ರು ದುಡ್ಡು ಕೊಟ್ಟಿರಬಹುದು, ಅದು ಕೂಡ ಪೊಲೀಸ್ನವ್ರಿಗೆ ಗೊತ್ತಾಗ್ದಿರೋ ಹಾಗೆ. ಬ್ಯಾಂಕ್ ಸ್ಟೇಟ್ಮೆಂಟ್ಗಳು ರೀ. ಅವರು ಟಾರ್ಗೆಟ್ ಮಾಡೋದು ನಿಮ್ಮಂತ ಕಾಮನ್ ಮ್ಯಾನ್ ಒಬ್ಬನ್ನ. ನಿಮ್ಮ ಹತ್ರ ಅಬ್ಬಬ್ಬ ಅಂದ್ರೆ ಎಷ್ಟು ಅಕೌಂಟ್ ಇರುತ್ತೆ? 1 ಇಲ್ಲ 2. ನೀವು ದುಡ್ಡು ಬೇಕಂದ್ರೆ ಯಾರ ಹತ್ರ ಸಾಲ ಮಾಡಬೇಕು, ಇಲ್ಲ ಯಾರನ್ನಾರ ಗೋಗರಿಬೇಕು, ಇಲ್ಲ ಯಾರ್ದಾರ ತಲೆ ಹೊಡಿಬೇಕು. ಅದು ಬಿಟ್ರೆ ನಿಮ್ಮಂತವ್ರಿಗೆ ಏನ್ ಮಾಡಕ್ ಸಾಧ್ಯ ಹೇಳಿ? ಸೊ ನಂದಕಿಶೋರ್, ನಿಮ್ ಬ್ಯಾಂಕ್ ಸ್ಟೇಟ್ಮೆಂಟ್ಗಳು ಒಂದ್ಸಲಿ ನಂಗೆ ತೋರಿಸ್ಬಿಟ್ರೆ ಅದನ್ನ ನೋಡಿ ಸ್ವಲ್ಪ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತೀನಿ. ಡೋಂಟ್ ಮೈ. ಓಕೆ, ತಗೊಂಡ್ ಬರ್ತೀನಿ. ಯಾರದು ನಂದ? ಯಾರು ಇಲ್ಲ, ನನ್ಗೆ ಫೋನ್ ಬಂದಿರೋದು. ಹಲೋ. ಹಾಯ್ ತುಂಟುಡ್ಗ, ಯೋಚನೆ ಮಾಡಿದ್ಯಾ? ಹಾ, ಹೇಳು. ನನ್ನ ಹತ್ರ ನಿನ್ನ ಫೋಟೋಸ್ ಇರೋ ಲೀಲೆ ಮೆಮೊರಿ ಕಾರ್ಡ್ ಇದೆಯಲ್ಲ, ಸುಟ್ಟಾಕ್ಲಾ? ಪ್ಲೀಸ್ ಅದನ್ನ ಸುಟ್ಟಾಕು. ಹಾಗಾದ್ರೆ ನಿನ್ ತಪ್ಪಕ್ಕೆ ದಂಡ ಕಟ್ಬೇಕಲ್ಲ. ಎಷ್ಟು ಕಟ್ಬೇಕಿದೆ? 25 ಲಕ್ಷ. 25 ಲಕ್ಷನಾ? 25 ಲಕ್ಷ ಕೇಳಿದ್ರೆ ಎಲ್ಲಿಂದ ಕೊಡ್ಲಿ ನಾನು ನಿನಗೆ? ನೋಡು ಪ್ಲೀಸ್, ಅದನ್ನ ಡಿಲೀಟ್ ಮಾಡು ದಯವಿಟ್ಟು. ನಿನ್ ಕಾಲಿಗೆ ಬೀಳ್ತೀನಿ, ಅದನ್ನ ಡಿಲೀಟ್ ಮಾಡಿ ಹಾಕು. 25 ಲಕ್ಷ ಬ್ಯಾಂಕಲ್ಲಿ ಸಾಲ ಮಾಡು, ಮನೆ ಮಾರು, ಏನಾದರೂ ಮಾಡೋ, ಅದು ನಿನ್ನ ಕರ್ಮ. ನೀನೇ ಈ ಸನ್ನಿವೇಶಕ್ಕೆ ಲಾಕ್ ಆಗಿದ್ಯಾ. ಕೀ ನಿನ್ನ ಹತ್ರನೇ ಇದೆ. ಆ ಕೀ ಬೇಕು ಅಂದರೆ ನಾಳೆ ಸಂಜೆ ರಾಮನಗರ ಹತ್ರ ಇರೋ ಫಾರ್ಮ್ ಹೌಸಿಗೆ ಬಂದ್ಬಿಟ್ಟು 25 ಲಕ್ಷ ಬಿಸಾಕ್ಬಿಟ್ಟು ಹೋಗು. ನಿನ್ನ ಲೀಲೆ ಇರೋ ಮೆಮೊರಿ ಕಾರ್ಡ್ನು ಅಲ್ಲೇ ಸುಟ್ಟಾಕ್ತೀವಿ. 25 ಲಕ್ಷಕ್ಕೆ ಎಷ್ಟಾಗುತ್ತೆ ಗೊತ್ತಾ ರಾಜ ಬಡ್ಡಿ? ಸರ್ ಅದೆಲ್ಲ ನನಗೆ ಗೊತ್ತಿಲ್ಲ ಸರ್, ಬಟ್ ಅರ್ಜೆಂಟಾಗಿ ದುಡ್ಡು ಬೇಕು. ತಿಂಗಳೇ ದುಡ್ಡು ಕಟ್ಕೊಂಡು ಹೋಗ್ತೀನಿ ಸರ್. ತಿಂಗಳಿಗೆ 3%, ಅಂದರೆ 75,000 ರೂಪಾಯಿ. ಮೊದಲು ಫೋನ್ ಕಾಲ್ಗಳು ಬರ್ತವೆ. ಫೋನ್ಗಳು ಎತ್ತಲ್ಲ ಅಂದ್ರೆ ಮನೆ ಹತ್ರ ಹುಡುಗರೇ ಬರ್ತಾರೆ. ಹೌದು ರಾಜ, ನಿನ್ ಸಂಬಳ ಎಷ್ಟು? 25,000 ರೂಪಾಯಿ. ಆ 25,000 ರೂಪಾಯಿ ಸರ್. ಪ್ರಮೋಷನ್ ಆದ್ಮೇಲೆ ಬಾ, ಹೋಗು ನೋಡೋಣ. ಹಲೋ ಮೇಡಮ್, ಲಾಸ್ಟ್ ವೀಕ್ ನೀವು ಫೋನ್ ಮಾಡಿದ್ರಿ ಲೋನ್ ಬೇಕಾ ಅಂತ. ಅವಾಗ ನಾನು ಬೇಡ ಅಂತ ಹೇಳಿದ್ದೆ. ಅದ್ ನೀವೇನಾ? ಅವತ್ ಬಾಯಿಗೆ ಬಂದಂಗ್ ಉದ್ಬಿಟ್ಟು ಫೋನ್ ಇಟ್ರಲ್ಲ ಸರ್. ಇವಾಗ ಬೇಕಾ ಸರ್ ಲೋನು? ಸರ್ ನಿಮ್ ಸ್ಯಾಲ್ರಿ ಮತ್ತೆ ನಿಮ್ಗೆ ಎಷ್ಟು ಲೋನ್ ಬೇಕು ಹೇಳಿ ಸರ್. ಅದು ಮೇಡಮ್ ನನಗೆ 25 ಲಕ್ಷ ಅಮೌಂಟ್ ಬೇಕಾಗಿತ್ತು. ಮತ್ತೆ ನನ್ನ ಸಂಬಳ 25,000 ರೂಪಾಯಿ ಮೇಡಮ್. ಸರ್ 25,000 ರೂಪಾಯಿಗೆ 25 ಲಕ್ಷ ಪ್ರಪಂಚದಲ್ಲಿ ಎಲ್ಲೂ ಲೋನ್ ಕೊಡಲ್ಲ ಸರ್. ನಂಗೆ ಎಲ್ಲಿಂದ ತಗ್ಲಾಕೋತಾರೋ. ಥ್ಯಾಂಕ್ ಯು ಫಾರ್ ಕಾಲಿಂಗ್ ಸರ್. ಹ್ಯಾವ್ ಎ ನೈಸ್ ಡೇ ಸರ್. ಬ್ಲ್ಯಾಕ್ ಮೇಲ್ ಅಂತ ಒಂದು ಸಿನಿಮಾ ಬರ್ತಾ ಇದೆ. ಬ್ಲ್ಯಾಕ್ ಮೇಲ್ ಅಂದ ಕೂಡಲೇ ಇದು ನೆವರ್ ಎಂಡಿಂಗ್. ಒಂದು ಸರಿ ಬ್ಲ್ಯಾಕ್ ಮೇಲರ್ಸ್ಗೆ ದುಡ್ಡು ಕೊಡೋಕ್ಕೆ ಶುರು ಮಾಡ್ಬಿಟ್ರೆ ರಕ್ತ ಹೀರೋದಕ್ಕೆ ಶುರು ಮಾಡ್ಬಿಡ್ತಾರೆ. ಇಂತಹ ಬ್ಲ್ಯಾಕ್ ಮೇಲ್ ಕಥೆಗಳನ್ನ ನೀವು ನಮ್ ಜೊತೆ ಕೇಳ್ತಾ ಇದ್ದೀರಾ. ಯಾಕೆ ಏನು ಅನ್ನೋ ಕತೆ ನಿಮಗೆ ಬೇಡ, ಚಿಕ್ಕದಾಗಿ ಡ್ಯಾಮೇಜ್ ಆದ್ರೆ ಸಾಕು. ದೀಪಾವಳಿ ಬೇಗ ಆಚರಿಸ್ತಾರಂಗಿದೆ. ನಂಗೆ 2 ದಿವಸ ಟೈಮ್ ಕೊಡಿ. ಹಾಗೆ ಒಂದು ಟೈಟ್ ಆಗಿರೋ ಡಬ್ಬಿ ಬೇಕಾಗುತ್ತೆ. ತಗೊಳ್ಳಿ ಸರ್. ನಿಮ್ಮ ಬಗ್ಗೆ ಸ್ವಲ್ಪ ಜಾಸ್ತಿನೇ ಡೌಟ್ ಪಟ್ಬಿಟ್ಟೆ ಅನ್ಸುತ್ತೆ. ತೊಂದರೆ ಆಗಿದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಬ್ಯಾಂಕ್ ಒಂದ್ಸಲಿ ಹೋಗ್ತಾರೆ ನಮ್ಮ ಟೀಮು, ಸೊ ದಟ್ ವಿಲ್ ಬಿ ಇಟ್. ನೋ ಪ್ರಾಬ್ಲಮ್ ಸರ್. ಆದ್ರೆ ನಿಜವಾಗ್ಲೂ ಆ ಬೋಳಿ ಮಕ್ಳಿನ ಪೊಲೀಸ್ನವ್ರಿಗೆ ಹಿಡ್ಕೊಟ್ಟಿದಾರಲ್ಲ, ಅದನ್ನ ಮೆಚ್ಚಲೇಬೇಕು. ಅಕಸ್ಮಾತ್ ಒಂದ್ ವೇಳೆ ನಾನು ಆ ಜಾಗದಲ್ಲಿ ಇದ್ದಿದ್ರೆ ನನ್ಗೆ ಧೈರ್ಯ ಇರ್ತಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಸರ್ ಈಗ ನಾನೇನು ಎವಿಡೆನ್ಸ್ ಕೊಡ್ಬೇಕಾಗಿಲ್ಲ ಅಲ್ವಾ? ಇಲ್ಲ ನಂದಕಿಶೋರ್, ನೀವೇನು ಎವಿಡೆನ್ಸ್ ಕೊಡ್ಬೇಕಾಗಿಲ್ಲ. ನನಗೆ ಅರ್ಥ ಆಗ್ಲಿಲ್ಲ. ಆ ಫೋಟೋಸ್ ಅಲ್ಲಿರೋರು ಯಾರು ಎವಿಡೆನ್ಸ್ ಕೊಡ್ಬೇಕಾಗಿಲ್ಲ. ಅಲ್ಲ ಸರ್, ಅವ್ರನ್ನ ಹಿಡಿದಿದ್ದೀರಾ, ಅರೆಸ್ಟ್ ಮಾಡಿದಿರಾ, ಅದಕ್ಕೆ ಇನ್ವೆಸ್ಟಿಗೇಷನ್. ನಂದಕಿಶೋರ್, ನಾವು ಬ್ಲ್ಯಾಕ್ ಮೇಲರ್ ಇನ್ವೆಸ್ಟಿಗೇಷನ್ ಮಾಡ್ತಿಲ್ಲ. ನಾವು ಬಂದಿರೋದು ಮರ್ಡರ್ ಇನ್ವೆಸ್ಟಿಗೇಷನ್ಗೆ. ಅವರು ಮರ್ಡರ್ ಕೂಡ ಮಾಡಿದಾರಾ? ಅವ್ರು ಯಾರನ್ನೂ ಸಾಯಿಸಿಲ್ಲ.
ಯಾರೋ ತಲೆ ಹಿಡ್ಕ ಜೋಕರು ಅವ್ರನ್ನೇ ಹೋಗಿ ಹೊಡೆದಿದ್ದಾನೆ. ಯಾರು ಸರ್? ಈ ಬ್ಲ್ಯಾಕ್ ಮೇಲರ್ಸ್ ಪ್ರಾಬ್ಲಮ್ಮೇ ಇಷ್ಟು ರೀ. ಸಾವಿರಾರು ಜನನ ಬ್ಲ್ಯಾಕ್ ಮೇಲ್ ಮಾಡಿರ್ತಾರೆ. ಅದರಲ್ಲಿ ಯಾರೋ ಒಬ್ಬ ತಲೆ ಕೆಟ್ಟವನು ಇವ್ರನ್ನೇ ಬಂದು ಹೊಡೆದಿದ್ದಾನೆ. ಇವರು ಮಾಡ್ತಿದ್ದ ಕಾಲ್ಸ್ ಎಲ್ಲ ವಾಟ್ಸಾಪಿಂದ. ಆದ್ರಿಂದ ಯಾವುದೇ ಎವಿಡೆನ್ಸ್ ಕೂಡ ಇಲ್ಲ. ಆ ಸಿಕ್ಕಿರೋ ಫೋಟೋಸ್ ಒಂದೇ ಎವಿಡೆನ್ಸಸ್. ಅಂದ್ರೆ ಸರ್ ಶೂಟ್ ಮಾಡಿ ಸಾಯಿಸಿರೋದ? ಇಲ್ಲ, ಭಾರಿ ಬುದ್ಧಿವಂತ. ಒಂದು ಗಿಫ್ಟ್ ರ್ಯಾಪ್ನ ಮಾಡಿ ಆ ಡಬ್ಬಿಲಿ ಒಂದು ಬಾಂಬ್ ಬಿಟ್ಟು ಅದನ್ನ ಊರಾಚೆ ಇರೋ ಫಾರ್ಮ್ ಹೌಸಲ್ಲಿ ತೆಕ್ಕೋ ನೀನು 25 ಲಕ್ಷ ಅಂತ ಹೇಳಿದ್ದಾರೆ. ಬ್ಲ್ಯಾಕ್ ಮೇಲರ್ಸ್ ಹೋಗಿ ಡಬ್ಬಿ ಬಾಂಬ್ನ ಓಪನ್ ಮಾಡಿದ್ರೆ ಮೈ ಗಾಡ್. ಅಲ್ಲ ಸರ್, ಒಬ್ಬ ಸಾಮಾನ್ಯ ಪ್ರಜೆಗೆ ಇಂಥ ಬಾಂಬ್ಗಳಲ್ಲಿ ಎಲ್ಲಿಂದ ಸಿಗುತ್ತೆ ಅಂತ? ಇಂಟರ್ನೆಟ್ ಸರ್. ಹೌ ಟು ಪ್ರಿಪೇರ್ ಎ ಬಾಂಬ್ ಅಂತ ಕೊಟ್ರೆ 15 ಲಿಂಕ್ ಬರುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ಇದ್ರೆ ಯಾರು ಬೇಕಾದ್ರೆ ಬಾಂಬ್ ಮಾಡ್ಬೋದು. ಚಿಕ್ಕ ಮಕ್ಕಳು ಕೂಡ ಬಾಂಬ್ ಮಾಡ್ಬೋದು. ಕೊನೆದಾಗಿ ಒಂದು ಸ್ಮಾಲ್ ಅಡ್ವೈಸ್ ಮಿಸ್ಟರ್ ನಂದಕಿಶೋರ್. ಹಾ ಸರ್. ಆ ಸಂಪಿಗೆ ಕಾಲನಿ ಸವಾಸ ನಿಮಗೆ ಬೇಡ. ಓಕೆ ಸರ್, ಓಕೆ ಸರ್.